ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಓಂ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. 2026 ಸೆಪ್ಟೆಂಬರ್ ತಿಂಗಳ 12 ರಾಶಿಯವರ ಮಾಸ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ. ಮೊದಲಿಗೆ ಶುಭ ಫಲಗಳು. ಈ ಮಾಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹುತೇಕ ಕೈಗೂಡುತ್ತವೆ, ಹಾಗೆಯೂ ಯಶಸ್ಸು ಕೂಡ ಲಭಿಸುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಉತ್ಸಾಹ ಕಂಡುಬರಲಿದೆ. ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗುತ್ತವೆ. ಗಣ್ಯ ವ್ಯಕ್ತಿಗಳಿಂದ, ಅಂದರೆ ನೀವು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಲಾಭ ಕೂಡ ಆಗುತ್ತೆ. ಒಡ ಹುಟ್ಟಿದವರ ಸಹಾಯ, ಇದರಿಂದ ಖುಷಿಯನ್ನು ಕೂಡ ಪಡ್ತೀರಿ. ಸರ್ಕಾರದಿಂದ ನಿಮಗೆ ತುಂಬ ಅನುಕೂಲವಾಗ್ತಕ್ಕಂಥ ಒಂದು ಪತ್ರ ಬರುತ್ತೆ. ನಿಮ್ಮ ಉತ್ತಮವಾಗಿರ್ತಕ್ಕಂಥ ಆಲೋಚನೆಗಳು ನಿಮಗೆ ಉತ್ತಮ ಫಲವನ್ನೇ ನೀಡ್ತವೆ. ದಾಂಪತ್ಯದಲ್ಲಿ ತುಂಬ ಸುಖವಿರುತ್ತೆ. ಈ ತಿಂಗಳ 21ನೆಯ ತಾರೀಕಿನ ನಂತರ ಅತ್ಯಧಿಕ ಲಾಭವನ್ನು ಮೇಷರಾಶಿಯವರು ಕಾಣ್ತೀರಿ. ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ದ್ವಿಗುಣಗೊಳ್ಳುತ್ತೆ. ಶತ್ರುಗಳು ನಿಗ್ರಹವಾಗ್ತಾರೆ. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರವಾಗ್ತವೆ. ಸರ್ಕಾರಿ ನೌಕರರು, ಕಾರ್ಮಿಕರು, ಗುತ್ತಿಗೆದಾರರಿಗೆ ಶುಭ ಫಲಗಳು ಕಂಡುಬರ್ತವೆ. ಹಾಗೂ ಸಟ್ಟ ಜೂಜುಗಾರರಿಗೆ ಒಂದು ತುಸು ನೆಮ್ಮದಿ ಕೂಡ ಈ ಮಾಸದಲ್ಲಿ ಸಿಗಬಹುದು. ಇನ್ನು ಅಶುಭ ಫಲಗಳನ್ನು ನೋಡ್ತಾ ಹೋದರೆ ಕುಟುಂಬದಲ್ಲಿ ಅಶಾಂತಿ ಕಂಡುಬರುತ್ತೆ. ಹೆಂಡತಿ ಮಕ್ಕಳ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸಿ ಪರಸ್ತ್ರೀಯರಿಂದ ದೂರವಿದ್ದರೆ ಬಹಳ ಒಳ್ಳೆಯದು ನಿಮಗೆ ಕಂಡುಬರುತ್ತದೆ. ಅವರಿಂದ ಧನ ನಷ್ಟ ಕೂಡ ಆಗುತ್ತೆ, ಎಚ್ಚರವಿರಲಿ. ನಿಮ್ಮ ಪ್ರೇಮ ಪ್ರಸಂಗವೊಂದು ಬಹಿರಂಗವಾಗಿ ಮೇಷರಾಶಿಯವರು ಅಪಮಾನಕ್ಕೆ ಈಡಾಗ್ತೀರಿ, ಎಚ್ಚರ. ಇದರಿಂದ ಅಪಕೀರ್ತಿ ಬರುತ್ತೆ. ಪ್ರಯಾಣದಿಂದ ಸಮಸ್ಯೆ ಕೂಡ ಬರುತ್ತೆ, ಎಚ್ಚರ. ಅಶುಭವಾದ ಸುದ್ದಿಯಿಂದ ಉದ್ವೇಗಕ್ಕೂ ಕೂಡ ನೀವು ಒಳಗಾಗ್ಬೋದು, ಎಚ್ಚರಿಕೆಯಿಂದಿರಿ. ನಿಮ್ಮ ಪ್ರತಿಸ್ಪರ್ಧಿಗಳಿಂದ ವಿಘ್ನ ಆಗುತ್ತೆ. ನಿಮ್ಮ ಶತ್ರುಗಳು, ಪ್ರತಿಸ್ಪರ್ಧಿಗಳು, ಅವರಿಂದ ವಿಘ್ನ ನಿಮಗೆ ಆಗುತ್ತೆ. ನಿಮ್ಮ ಆಪ್ತರಿಂದ ವಂಚನೆಗೆ ಕೂಡ ಒಳಗಾಗ್ತೀರಿ, ಎಚ್ಚರ. ನಿಮ್ಮ ಆಪ್ತರೇನಿದ್ದಾರೆ ಅವರು ನಿಮಗೆ ವಂಚನೆಯನ್ನು ಮಾಡ್ತಾರೆ, ಎಚ್ಚರಿಕೆಯಿಂದ ನೀವು ಇರಬಹುದು. ಇನ್ನು ಶಿವಪರಮಾತ್ಮನ ದೇವಾಲಯಗಳಿಗೆ ಹೋಗಿ ಪೂಜಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಿ ನಿಮಗೆ ಶುಭವಾಗಲಿ. ವೃಷಭ ರಾಶಿಯವರ ಮಾಸ ಭವಿಷ್ಯ. ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಆಸ್ತಿ ಲಾಭವಾಗ್ತಕ್ಕಂಥ ಸೂಚನೆಗಳು ಕೂಡ ಕಂಡುಬರ್ತಾ ಇವೆ. ನಿಮ್ಮ ಅನೇಕ ಯೋಜನೆಗಳಿಂದ ಲಾಭವು ಕೂಡ ನಿಮ್ಮದಾಗಲಿದೆ. ಆರ್ಥಿಕವಾಗಿ ಮುಂದುವರಿಯಲು ಇದು ಉತ್ತಮವಾಗಿರ್ತಕ್ಕಂಥ ಸಮಯ ಆಗಿದೆ ನಿಮಗೆ. ಈ ಮಾಸದಲ್ಲಿ ನ್ಯಾಯಾಲಯದಿಂದ ಮುಕ್ತಿಯನ್ನು ಪಡಿತಕ್ಕಂಥ ಸಂಭವ ಇದೆ. ಶುಭ ಸುದ್ದಿ ಕೂಡ ನಿಮ್ಮದಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ತುಂಬ ಭಿನ್ನಾಭಿಪ್ರಾಯ ಇತ್ತು ಏನು ಇದುವರೆಗೂ,
ಅದೆಲ್ಲದೂ ಕೂಡ ಕೊನೆಗೊಂಡು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನಿಮಗೆ ಇರಲಿದೆ. ಪಾಲುದಾರಿಕೆಯಿಂದ ಲಾಭ ಆಗುತ್ತೆ. ಒಡ ಹುಟ್ಟಿದವರಿಂದ ಸಂತೋಷ ಕೂಡ ಲಭಿಸುತ್ತೆ. ಅನ್ಯಾಯದಿಂದ ಲಾಭ ಮಾಡಿಕೊಳ್ಳೋಕ್ಕೆ ಯೋಚನೆ ಮಾಡ್ತೀರಿ, ಅದರಂತೆ ಲಾಭವನ್ನು ಕೂಡ ಗಳಿಸ್ತೀರಿ. ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಅನುಕೂಲ ಕೂಡ ನಿಮಗಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ಆಸಕ್ತರಾಗಿರ್ತಾರೆ. ಸರ್ಕಾರಿ ನೌಕರರು, ಗುತ್ತಿಗೆದಾರರು, ಕಾರ್ಮಿಕರಿಗೆ ಈ ಮಾಸ ಶುಭವಾಗಲಿದೆ. ಇನ್ನು ಅಶುಭ ಫಲಗಳು. ನಿಮ್ಮ ಹಠಮಾರಿತನದಿಂದ ಹೆಂಡತಿ ಮಕ್ಕಳೊಂದಿಗೆ ತುಂಬ ಜಗಳವನ್ನು ಮಾಡ್ತೀರಿ, ಎಚ್ಚರಿಕೆಯಿಂದ ಇರಿ. ಕೆಲವು ನಿರ್ಣಯಗಳಿಂದ ನಿಮಗೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಅದರಿಂದಲೂ ಕೂಡ ಎಚ್ಚರಿಕೆಯಿಂದಿರಿ. ಕುಟುಂಬದ ಹಿರಿಯರೊಬ್ಬರ ಆರೋಗ್ಯದಿಂದ ನಿಮಗೆ ಚಿಂತೆ ಕಾಡಕತ್ತುತ್ತೆ. ಹಾಗೆಯೇ ವಾಹನ ಚಾಲನೆಯಿಂದ ಹಾಗೂ ನೀವೇ ವಾಹನ ಚಲಾವಣೆಯನ್ನು ಮಾಡಿ ಪ್ರಯಾಣ ಮಾಡುವುದರಿಂದ ನೋವು ನಷ್ಟಗಳು ಕೂಡ ಸಂಭವಿಸ್ತವೆ, ಎಚ್ಚರ. ನಿಮ್ಮ ಅಕ್ಕಪಕ್ಕ ನೈಬರ್ಸ್ ಅಂತ ನಾವೇನು ಹೇಳ್ತೀವಿ, ನಿಮ್ಮ ಅಕ್ಕಪಕ್ಕದವರಿಂದ ಜಗಳ ಕೂಡ ಆಗಬಹುದು, ಎಚ್ಚರ. ನಿಮ್ಮ ಮಾತುಗಳು, ನೀವು ಆಡ್ತಕ್ಕಂಥ ಮಾತುಗಳಲ್ಲಿ ತುಂಬ ಹಿಡಿತವನ್ನು ಇಟ್ಟುಕೊಳ್ಳಿ. ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಅಪಘಾತ ಕೂಡ ನಿಮಗೆ ಸಂಭವಿಸ್ಬೋದು. ಈ ಮಾಸದಲ್ಲಿ ಹಣ ಹೂಡಿಕೆ ಬೇಡ. ಯಾರಿಗೂ ಯಾವುದೇ ಕಾರಣಕ್ಕೂ ಸಾಲವನ್ನು ಕೂಡ ಕೊಡಬೇಡಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ದುಡುಕಿನ ಸ್ವಭಾವದಿಂದ ತುಂಬ ತೊಂದರೆಯನ್ನು ಪಡ್ತೀರಿ. ಆದ್ದರಿಂದ ಆ ತೊಂದರೆಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ನೀವು ಎಚ್ಚರಿಕೆಯಿಂದ ಇರಬೇಕು. ತಂದೆ ತಾಯಿ ಗುರು ಹಿರಿಯರ ಸೇವೆಯಿಂದ ತುಂಬ ಒಳ್ಳೆಯದು ನಿಮಗೆ ಕಂಡುಬರುತ್ತೆ, ಒಳ್ಳೆಯದಾಗುತ್ತೆ. ಸಟ್ಟ ಜೂಜು ಹೂಡಿಕೆಯಿಂದ ಭಾರೀ ನಷ್ಟವನ್ನು ನೀವು ಅನುಭವಿಸ್ತೀರಿ. ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ, ನಿಮಗೆ ಶುಭವಾಗ. ಮಿಥುನ ರಾಶಿಯ ಮಾಸ ಭವಿಷ್ಯ. ಈ ಮಾಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗುತ್ತೆ. ಉದ್ಯೋಗ ವ್ಯಾಪಾರ ವ್ಯವಹಾರದಿಂದ ಕೂಡ ಈ ಮಾಸ ಒಳ್ಳೆಯ ಲಾಭವನ್ನು ಕೂಡ ಗಳಿಸ್ತೀರಿ. ಹಾಗೂ ಉತ್ತಮವಾದ ಸ್ಥಿತಿ ಗತಿಗಳು ಕೂಡ ಉಂಟಾಗ್ತವೆ. ಪ್ರಯಾಣದಿಂದ ಅಧಿಕವಾಗಿರತಕ್ಕಂಥ ಲಾಭವನ್ನು ಪಡಿತೀರಿ. ಹಿರಿಯ ಅಧಿಕಾರಿಗಳಿಂದ ಸಹಕಾರ ಕೂಡ ಸಿಗುತ್ತೆ. ಆದಾಯ ಹೆಚ್ಚಳವಾಗಿ ಹಣವನ್ನು ತುಂಬ ಉಳಿತಾಯ ಮಾಡ್ತೀರಿ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಈ ಮಾಸದ ಕೊನೆಯಲ್ಲಿ ಬ್ಯಾಂಕಿಗೆ ನೀವು ಏನು ಸಾಲಕ್ಕೆ ಹಾಕ್ಕೊಂಡಿರ್ತೀರಿ, ಅದು ಈ ಮಾಸದ ಕೊನೆಯಲ್ಲಿ ನಿಮಗೆ ಸಿಗಲಿದೆ. ಹಾಗೂ ನೀವು ಹಿಡಿದಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಮುಗಿಸ್ತೀರಿ. ಮಾನಸಿಕವಾಗಿರತಕ್ಕಂಥ ಶಾಂತಿ ನಿಮ್ಮದಾಗಿರುತ್ತೆ. ಕೆಲವರಿಗೆ ಮಾಡತಕ್ಕಂಥ ಕೆಲಸಗಳಲ್ಲಿ ಬಡ್ತಿ ಕೂಡ ಸಿಗಬಹುದು. ಇನ್ನು ಕೆಲವರಿಗೆ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಕೂಡ ಲಭ್ಯವಾಗುತ್ತೆ. ವಿವಾಹವಿಲ್ಲದೆ ಇರತಕ್ಕಂಥವರಿಗೆ ವಿವಾಹ ಭಾಗ್ಯ ಲಭ್ಯವಾಗುತ್ತೆ. ಪ್ರೇಮಿಗಳಿಗೆ ಈ ಮಾಸ ತುಂಬ ಸಂತೋಷವನ್ನು ಕೂಡ ತರಲಿದೆ. ಕೆಲವು ವಿಷಯಗಳಲ್ಲಿ ರಾಜಿ ಸಂಧಾನದಿಂದ ನಿಮಗೆ ಲಾಭವಾಗುತ್ತೆ. ಸರ್ಕಾರಿ ನೌಕರರು, ಕಾರ್ಮಿಕರು, ಗುತ್ತಿಗೆದಾರರಿಗೆ ಶುಭವಾಗಲಿದೆ. ಇನ್ನು
ಅಶುಭ ಫಲಗಳು: ಬಂಧು ಬಳಗದವರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ, ಎಚ್ಚರ. ಈ ಮಾಸ ಅನೇಕ ವಿಘ್ನಗಳನ್ನು ತರಲಿದೆ, ಎಚ್ಚರ. ಅಶುಭ ಸುದ್ದಿಯೊಂದು ಬರಲಿದೆ. ನೀವು ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಶತ್ರುಗಳಿಂದ ನಿಮಗೆ ಅಪಮಾನವಾಗಲಿದೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ನಿಷ್ಠೂರವಾಗಿರತಕ್ಕಂಥ ಮಾತುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತವೆ. ವಾಹನ ಚಾಲನೆಯನ್ನು ಮಾಡತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ, ಅಪಘಾತವಾಗತಕ್ಕಂಥ ಸಂಭವವಿದೆ. ಒತ್ತಡದಿಂದ ಅತಿಯಾಗಿರ್ತಕ್ಕಂಥ ತಲೆನೋವು ನಿಮ್ಮನ್ನು ಕಾಡಬಹುದು, ಎಚ್ಚರ. ನೀವು ಯಾವುದೇ ಗುರಿ ತಲುಪಲು ವಿಫಲ ಆಗ್ತೀರಿ. ನೀವು ಯಾವುದೇ ಗುರಿಯನ್ನು ಈ ಮಾಸದಲ್ಲಿ ತಲುಪಲು ಸಾಧ್ಯವಾಗುವುದಿಲ್ಲ. ಸಟ್ಟ, ಜೂಜು, ಡಬ್ಲಿಂಗ್ನಿಂದ ಭಾರೀ ನಷ್ಟವನ್ನು ಅನುಭವಿಸ್ತೀರಿ. ಶಕ್ತಿ ದೇವತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ಪೂಜಿಸಿ, ನಿಂಬೆಹಣ್ಣಿನ ಹಾರವನ್ನು ಮಂಗಳವಾರ, ಶುಕ್ರವಾರ ದೇವಿಗೆ ಅರ್ಪಿಸಿ. ನಿಮಗೆ ಶುಭವಾಗಲಿ. ಕಟಕ ರಾಶಿಯವರ ಮಾಸ ಭವಿಷ್ಯ: ಈ ಮಾಸ ವ್ಯಾಪಾರದಲ್ಲಿ ನಿಮಗೆ ಮುನ್ನಡೆಯನ್ನು ತರಲಿದೆ. ಆದ್ದರಿಂದ ಆರ್ಥಿಕವಾಗಿ ಪ್ರಗತಿ ಕೂಡ ಕಂಡುಬರುತ್ತೆ. ನಿಮ್ಮ ಪ್ರತಿಷ್ಠೆ ಮತ್ತು ಪ್ರತಿಭೆ, ನಿಮ್ಮ ಪ್ರತಿಷ್ಠೆ ಏನಿದೆ ಅದು ಈ ಮಾಸದಲ್ಲಿ ಹೆಚ್ಚಾಗಲಿದೆ. ಹಿರಿಯ ಅಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಕೂಡ ಮಾಡ್ತಾರೆ. ಕುಟುಂಬದಲ್ಲಿ ಸಾಮರಸ್ಯ, ಸರಕಾರಿ ಕೆಲಸಗಳ ಬಗ್ಗೆ ವಕೀಲರನ್ನು ಭೇಟಿ ಮಾಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿರ್ತೀರಿ. ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳನ್ನು ನೀವು ಮನೆಗೆ ಕೊಂಡುಕೊಂಡು ತರಲಿದ್ದೀರಿ. ಹೆಚ್ಚಿನ ಸಮಯ ಈ ಮಾಸ ಮನೆಯಲ್ಲೇ ಕಳೆಯುತ್ತೀರಿ. ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೀತವೆ. ಹೊಸ ಕೆಲಸವೊಂದರಿಂದ ನಿಮಗೆ ಲಾಭವಾಗಲಿದೆ. ನಿಮ್ಮ ತಾಯಿಯೊಂದಿಗೆ ಇರ್ತಕ್ಕಂಥ ವಿರಸ ಮುನಿಸು ದೂರ ಆಗುತ್ತೆ. ನಿಮ್ಮ ಹಳೆಯ ಮಿತ್ರರನ್ನು ಈ ಮಾಸದಲ್ಲಿ ಭೇಟಿ ಮಾಡ್ತೀರಿ. ಆದ್ದರಿಂದ ನಿಮಗೆ ಶುಭ ಉಂಟಾಗಲಿದೆ. ಸರ್ಕಾರಿ ನೌಕರರು, ಕಾರ್ಮಿಕರು, ಗುತ್ತಿಗೆದಾರರಿಗೆ ಹಾಗೂ ರೈತಾಪಿ ಜನಗಳಿಗೆ ಈ ಮಾಸ ತುಂಬ ಉತ್ತಮವಾಗಿದೆ. ಇನ್ನು ಅಶುಭ ಫಲಗಳು: ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ವಿಘ್ನವಾಗಲಿದೆ. ನಿಮಗೆ ಅತಿಯಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟು ಎದುರಾಗಲಿದೆ. ಕೆಲವರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತೀರಿ. ಆದ್ದರಿಂದ ತುಂಬ ತೊಂದರೆಗೆ ಸಿಗಾಕ್ಕೊಂತೀರಿ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಎಚ್ಚರವಾಗಿರಿ. ಅಶುಭ ಸುದ್ದಿಯೊಂದರಿಂದ ನಿಮಗೆ ಮಾನಸಿಕವಾಗಿ ತುಂಬ ಚಿಂತೆ ಕಾಡುತ್ತೆ. ನಿಮ್ಮ ಪ್ರೇಮ ಪ್ರಕರಣವು ಬಹಿರಂಗವಾಗಿ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಪ್ರಭಾವವನ್ನು ಕೂಡ ಬೀರಲಿದೆ, ಎಚ್ಚರ. ನಿಮ್ಮ ಅತಿಯಾದ ಸಿಟ್ಟು, ನಿಮ್ಮ ಅತಿಯಾದ ಸಿಡುಕು, ನಿಮ್ಮ ಅತಿಯಾದ ಆತುರದ ಬುದ್ಧಿಯನ್ನು ಬದಲಾಯಿಸಿಕೊಳ್ಬೇಕು. ಬದಲಾಯಿಸಿಕೊಳ್ಳದಿದ್ದರೆ ನಿಮಗೆ ಕಷ್ಟ ಕಟ್ಟಿಟ್ಟ ಬುದ್ಧಿಯಾಗಿ ಕಾಡುತ್ತದೆ. ಅಪಾಯದ ಹೂಡಿಕೆಯಿಂದ ದೂರವಿದ್ದರೆ ಭಾಳ ಒಳ್ಳೆಯದು. ವಾಹನ ಚಾಲಕರು ಜಗಳ
ಆಡಕ್ಕೆ ಹೋಗ್ತೀರಿ, ಎಚ್ಚರಿಕೆಯಿಂದ ಇರಿ. ಹೇಗೆ ಜಗಳ ಆಡ್ತೀರಿ? ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತೀರಿ, ಇನ್ನೊಬ್ಬ ಯಾರೋ ವಾಹನ ಬರುತ್ತೆ, ಅವನ ಮೇಲೆ ಜಗಳ ಆಡ್ತೀರಿ, ಅದರಿಂದ ನಿಮಗೆ ಅಪಘಾತವಾಗ್ತಕ್ಕಂಥ ಸಂಭವವಿದೆ. ಬಹಳ ಎಚ್ಚರ. ಈ ಮಾಸದ 15ರಿಂದ 22ರವರೆಗೆ ಆಯುಧ ಹಾಗೂ ವಾಹನದಿಂದ ದೂರವಿದ್ದರೆ ನಿಮಗೆ ಶುಭವಾಗಲಿದೆ. ಓಂ ಗುರುಭ್ಯೋ ನಮಃ ಮಂತ್ರವನ್ನು ಯಾವಾಗಲೂ ಪಠಿಸಿ, ಪಾರ್ವತಿ ದೇವಿಗೆ ಪೂಜಿಸಿ, ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ. ನಿಮಗೆ ಸಿಂಹರಾಶಿಯವರ ಮಾಸಭವಿಷ್ಯ. ಶುಭ ಫಲಗಳು. ಭೂವ್ಯವಹಾರದಿಂದ ಲಾಭವಾಗಲಿದೆ. ಹಣಕಾಸಿನ ಬಗ್ಗೆ ಹೆಚ್ಚು ಗಮನವನ್ನು ನೀವು ಕೊಡ್ತಾ ಇರ್ತೀರಿ, ಆದ್ದರಿಂದ ನಿಮಗೆ ಶುಭವಾಗಲಿದೆ. ನೀವು ಚತುರ ಮಾತುಗಾರರಾಗಿರೋದ್ರಿಂದ ಆಕಸ್ಮಿಕವಾಗಿ ಧನಲಾಭವಾಗಿದೆ. ಅದೇ ರೀತಿ ನಷ್ಟವೂ ಕೂಡ ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತೆ. ಮದುವೆ ಸಮಾರಂಭದಲ್ಲಿ ನಿಮ್ಮ ಕುಟುಂಬದೊಂದಿಗೆ ನೀವು ಭಾಗವಹಿಸ್ತೀರಿ. ನಿಮಗೆ ಈ ಮಾಸ ಆಧ್ಯಾತ್ಮಿಕದತ್ತ ಒಲವನ್ನು ತರಲಿದೆ. ಆಪ್ತರೊಂದಿಗಿನ ಕೆಲಸ ಕಾರ್ಯಗಳು ಕೂಡ ನಿಮಗೆ ಶುಭ ತರಲಿವೆ. ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ನೀವು ಹೊಂದಿರ್ತೀರಿ. ನಿಮ್ಮ ಆರೋಗ್ಯ ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ. ಸರಕಾರಿ ನೌಕರರಿಗೆ, ಗುತ್ತಿಗೆದಾರರಿಗೆ, ಷೇರು ಹೂಡಿಕೆದಾರರಿಗೆ ಶುಭ ಫಲವಾಗಲಿದೆ. ಮನೆಗಾಗಿ ಐಷಾರಾಮಿ ವಸ್ತುಗಳನ್ನು ಕೂಡ ಕೊಂಡ್ಕೊತೀರಿ. ತೀರ್ಥಕ್ಷೇತ್ರ, ದೇವಾಲಯಗಳಿಗೆ ಕೂಡ ಭೇಟಿಯನ್ನು ನೀಡ್ತೀರಿ. ಇನ್ನು ಅಶುಭ ಫಲಗಳು. ಕೆಲವರ ರಹಸ್ಯ ಪ್ರೇಮಗಳು ಬಹಿರಂಗವಾಗಿ ಕುಟುಂಬದಲ್ಲಿ ಅಪಮಾನ ಅನುಭವಿಸತಕ್ಕಂಥ ಸಂಭವ ಜಾಸ್ತಿ ಇದೆ. ಎಚ್ಚರಿಕೆಯಿಂದಿರಿ. ಆರ್ಥಿಕವಾಗಿರ್ತಕ್ಕಂಥ ಖರ್ಚು, ಹಿಡಿತವಿಲ್ಲದಲೇ ಇರತಕ್ಕಂಥ ಒಂದು ನಿಮ್ಮ ಕೈ ನಿಮ್ಮ ಶಾಂತಿಗೆ ಭಂಗವನ್ನು ತರಲಿದೆ. ಎಚ್ಚರ. ಕುಡಿಯುವ ನೀರಿನಿಂದ ಆರೋಗ್ಯ ಸಮಸ್ಯೆ ಕೂಡ ಬರ್ಬೋದು. ಎಚ್ಚರಿಕೆಯಿಂದ ಇರಿ. ಮಧುಮೇಹ, ರಕ್ತದೊತ್ತಡ, ಹಲ್ಲುಗಳ ಸಮಸ್ಯೆ ಕಾಡಬಹುದು. ವೈದ್ಯರ ಸಲಹೆಯನ್ನು ಪಡೆಯಿರಿ. ನಿಮ್ಮ ಕೆಟ್ಟ ಮಾತುಗಳು ಹಾಗೂ ನಿಮ್ಮ ಅಹಂಕಾರಗಳಿಂದ ನೆರೆಹೊರೆಯವರಲ್ಲಿ ವೈಮನಸ್ಯ ಜಾಸ್ತಿ ಆಗುತ್ತೆ. ಆದ್ದರಿಂದ ತುಂಬ ತೊಂದರೆಯನ್ನು ಕೂಡ ಪಡ್ತೀರಿ. ಸ್ನೇಹಿತರಲ್ಲಿ ಕೂಡ ಕಲಹವಾಗ್ತಕ್ಕಂಥ ಸಂಭವವಿದೆ. ಈ ಮಾಸದಲ್ಲಿ ಎಚ್ಚರವನ್ನು ವಹಿಸಿ. ಗುಪ್ತ ಕಾರ್ಯಗಳಿಂದ ತುಂಬ ತೊಂದರೆಯಾಗುತ್ತೆ. ಗುಪ್ತವಾಗಿ ಅನೈತಿಕವಾದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿ. ನಿಮ್ಮ ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ ಕಂಡುಬರುತ್ತೆ. ಧ್ಯಾನವನ್ನು ಹೇಳಿಕೊಡಿ. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡುತ್ತೆ. ಧ್ಯಾನವನ್ನು ಕಲಿಸಿ. ಲಾಟ್ರಿ, ಸಟ್ಟ, ಜೂಜು ಇವುಗಳಲ್ಲಿ ಹೂಡಿಕೆಯನ್ನು ಮಾಡಬೇಡಿ. ಯಾಕೆಂದರೆ ತುಂಬ ನಷ್ಟ ಕೂಡ ಇಲ್ಲಿ ಅನುಭವಿಸ್ತೀರಿ. ಶಿವ ಪರಮಾತ್ಮನನ್ನು ಪೂಜಿಸಿ, ಓಂ ನಮಃ ಶಿವಾಯ ಯಾವಾಗಲೂ ಪಠಿಸಿ. ನಿಮಗೆ ಶುಭವಾಗ. ಕನ್ಯಾ ರಾಶಿಯ ಮಾಸಭವಿಷ್ಯ. ಶುಭ ಫಲಗಳು. ಹಣಕಾಸಿನ ವಿಚಾರ ಕನ್ಯಾ ರಾಶಿಯವರಿಗೆ ಆಶಾದಾಯಕವಾಗಿದೆ. ನಿಮ್ಮಲ್ಲಿ ಸ್ವಯಂ ಪ್ರತಿಷ್ಠೆ, ಧೈರ್ಯ ಇರೋದರಿಂದ ನಿಮ್ಮ ನಾಯಕತ್ವ ಹೆಚ್ಚಾಗತ್ತೆ. ವೈಯಕ್ತಿಕ ಸಾಧನೆಗೆ ಇದು ಸಕಾಲವಾಗಿದೆ. ಈ ಮಾಸ
ಕುಟುಂಬದಲ್ಲಿ ಸಾಮರಸ್ಯವನ್ನು ತುಂಬುತ್ತದೆ. ಈ ಮಾಸ ನಿಮ್ಮ ಎಲ್ಲ ಬಯಕೆಗಳು ಕೂಡ ಈಡೇರ್ತವೆ. ನಿಮ್ಮ ವೃತ್ತಿಯಲ್ಲಿ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ಪಡ್ತೀರಿ. ಆತ್ಮೀಯರ ಭೇಟಿ ನಿಮಗೆ ಸಂತಸವನ್ನು ನೀಡುತ್ತೆ. ವಿದ್ಯಾರ್ಥಿಗಳು ಓದಿನತ್ತ ಗಮನವನ್ನು ನೀಡ್ತಾರೆ. ವ್ಯಾಪಾರದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಗತಿ ಇದೆ, ಹೆದರುವ ಅವಶ್ಯಕತೆ ಇಲ್ಲ. ಶತ್ರುಗಳಿಗೆ ಹಿನ್ನಡೆ ಕೂಡ ಆಗುತ್ತೆ. ಭೋಗ ವಸ್ತುಗಳ ಮೇಲೆ ನಿಮಗೆ ತುಂಬ ಆಸೆ ಬರುತ್ತೆ. ನಿಮ್ಮ ಉತ್ತಮ ಸ್ನೇಹಿತರಿಂದ ಲಾಭ ಕೂಡ ಆಗುತ್ತೆ. ಸಾಮಾಜಿಕ ಸಂಪರ್ಕದಿಂದ ಲಾಭ ಆಗುತ್ತೆ. ಗುಂಪು ಚಟುವಟಿಕೆಯಿಂದ ಕೂಡ ನಿಮಗೆ ಲಾಭ ಆಗುತ್ತೆ. ಸರ್ಕಾರಿ ನೌಕರರು, ಕಾರ್ಮಿಕರು, ಗುತ್ತಿಗೆದಾರರಿಗೆ ಈ ಮಾಸ ಶುಭಕರವಾಗಿದೆ. ಇನ್ನು ಅಶುಭ ಪದಗಳು. ಅಶುಭ ಫಲಗಳು ಏನು ಅಂದರೆ, ತಂದೆ ಮತ್ತು ಹಿರಿಯರ ಆರೋಗ್ಯಕ್ಕಾಗಿ ತುಂಬ ಹಣವನ್ನು ನೀವು ವ್ಯಯ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಗಮನ ಬೇರೆ ಬೇರೆ ಕಡೆ ಹೋಗುತ್ತೆ, ಎಚ್ಚರ. ಹಿತಶತ್ರುಗಳಿಂದ ತೊಂದರೆ ಕೂಡ ಆಗುತ್ತೆ. ನೀವು ನಂಬಿದವರಿಂದ ಮೋಸ ಕೂಡ ಆಗುತ್ತೆ. ಪತಿ ಮತ್ತು ಪತ್ನಿಯರಲ್ಲಿ ವಿರಸ ಕೂಡ ಮೂಡುತ್ತೆ, ಎಚ್ಚರ. ಬಂಧುಗಳ ಬಗ್ಗೆ ಕೆಟ್ಟ ಸುದ್ದಿಯೊಂದು ಬರಲಿದೆ. ಅಪಕೀರ್ತಿ ಕೂಡ ನಿಮಗೆ ಬರಲಿದೆ, ಎಚ್ಚರವಾಗಿರಿ. ನಿಮ್ಮ ಗುಪ್ತವಾಗಿರ್ತಕ್ಕಂಥ ಕೆಲವು ಪ್ರೇಮ ಪ್ರಕರಣಗಳು ಬಹಿರಂಗವಾಗಿ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸುತ್ತವೆ, ಎಚ್ಚರ. ಆದ್ದರಿಂದ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ, ಎಚ್ಚರಿಕೆಯಿಂದ ಇರಿ. ಸಟ್ಟ, ಜೂಜು, ಹೂಡಿಕೆಗಳಿಗೆ ಭಾರೀ ನಷ್ಟವಾಗುತ್ತೆ. ದೇವಾಲಯಗಳಲ್ಲಿ ನಿಮಗೆ ಶಕ್ತಿ ಇದ್ದಷ್ಟು ಅನ್ನದಾನವನ್ನು ಮಾಡಿ, ಹಾಗೂ ಹಿರಿಯರಿಗೆ ಗೌರವವನ್ನು ನೀಡಿ ನಿಮಗೆ ಶುಭವಾಗಲಿದೆ. ಪಾರ್ವತೀ ದೇವಿಗೆ ಹಾಗೂ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ನಿಮಗೆ ತುಲಾರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ನೀವು ಕೈಗೊಳ್ತಕ್ಕಂಥ ಎಲ್ಲ ಹಣಕಾಸಿನ ಯೋಜನೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೂಡ ಪಡಿತೀರಿ. ಮನರಂಜನೆಗೋಸ್ಕರ ಸಮಯವನ್ನು ಕೂಡ ನೀವು ಮೀಸಲಾಗಿಡ್ತೀರಿ. ಶ್ರದ್ಧೆಯಿಂದ ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಕೂಡ ಸಿಗುತ್ತೆ. ಅದರಿಂದ ಧನಲಾಭ ಕೂಡ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಕೂಡ ಕಂಡುಬರುತ್ತೆ. ಈ ತಿಂಗಳ ಕೊನೆಯಲ್ಲಿ ಅಂದರೆ 21ನೆಯ ತಾರೀಖನ್ನು ಕಳೆದ ಮೇಲೆ ಅಧಿಕವಾಗಿರ್ತಕ್ಕಂಥ ಧನಲಾಭವಾಗುತ್ತೆ ಎಂಬುದು ತಿಳಿದು ಬರುತ್ತೆ. ಸಮಾರಂಭಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತೀರಿ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ತುಂಬ ಹೆಚ್ಚಾಗುತ್ತೆ. ಸ್ನೇಹಿತರ ಸಹಕಾರದಿಂದ ನೀವು ಎಲ್ಲ ಗುರಿಯನ್ನು ಕೂಡ ಮುಟ್ತೀರಿ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರವಾಸಕ್ಕೆ ನಿಮ್ಮ ಮಕ್ಕಳು ಅಥವಾ ನೀವು ಹೋಗಬಹುದಾಗಿದೆ. ಕೆಲವು ಗುಪ್ತವಾಗಿರ್ತಕ್ಕಂಥ ಯೋಜನೆಗಳಿಂದ ನಿಮಗೆ ಯಶಸ್ಸು ಕೂಡ ಸಿಗುತ್ತೆ. ಆಧ್ಯಾತ್ಮದತ್ತ ಒಲವನ್ನು ಹೊಂದಿರ್ತೀರಿ. ಸರ್ಕಾರಿ ನೌಕರರು, ರೈತಾಪಿ ಜನರಿಗೆ ಹಾಗೂ ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಈ ಮಾಸ
ಕೊಂಚ ಸಮಾಧಾನಕರವಾಗಿದೆ. ಅಶುಭ ಫಲಗಳು: ನಿಮ್ಮ ಉದಾಸೀನದಿಂದ ಅಧಿಕವಾಗಿರ್ತಕ್ಕಂಥ ನಷ್ಟವನ್ನು ನೀವು ಅನುಭವಿಸ್ತೀರಿ. ಮೂರನೆಯವರಿಂದ ಕುಟುಂಬದಲ್ಲಿ ಭಾರೀ ಜಗಳವಾಗಲಿದೆ, ಎಚ್ಚರ. ಮೂರನೇ ವ್ಯಕ್ತಿಯೊಬ್ಬ ನಿಮ್ಮಲ್ಲಿ ಬಂದು ನಿಮಗೋ ನಿಮ್ಮ ಮನೆಯವರಿಗೋ ನಿಮ್ಮ ಪತ್ನಿಗೋ ಏನಾದರೂ ಹೇಳಿ ಅದರಿಂದ ತುಂಬ ಜಗಳ ಆಗುತ್ತೆ, ಎಚ್ಚರಿಕೆಯಿಂದ ಇರಿ. ಜೊತೆಗೆ ನಿಮ್ಮ ಯಾವುದೋ ಒಂದು ರಹಸ್ಯ ಪ್ರಕರಣ ಬಹಿರಂಗವಾಗಿ ತೊಂದರೆಯನ್ನು ಕೂಡ ಅನುಭವಿಸ್ತೀರಿ. ವಾಹನದಿಂದ ಅಪಘಾತ ಕೂಡ ಆಗಬಹುದು, ಎಚ್ಚರವನ್ನು ವಹಿಸಿ. ಯಾರೊಂದಿಗೂ ಅನಾವಶ್ಯಕವಾಗಿರ್ತಕ್ಕಂಥ ಸ್ನೇಹವನ್ನು ಮಾಡಬೇಡಿ. ಯಾರೋ ಒಬ್ಬ ಹೊಸ ಸಿಕ್ತ, ಅವನ ಜೊತೆ ಸ್ನೇಹವನ್ನು ಖಂಡಿತವಾಗಿಯೂ ಮಾಡೋದಕ್ಕೆ ಹೋಗಬೇಡಿ. ಅತಿಯಾಗಿರ್ತಕ್ಕಂಥ ಹಠ, ಅತಿಯಾಗಿರ್ತಕ್ಕಂಥ ಅಹಂಕಾರ, ಇವುಗಳಿಂದ ನೀವು ದೂರ ಇದ್ದರೆ ನಿಮ್ಮ ಬಾಳು ಬಂಗಾರವಾಗುತ್ತೆ. ನಿಮ್ಮ ಆತ್ಮೀಯರೊಬ್ಬರ ಅಗಲಿಕೆ ಉಂಟಾಗುತ್ತೆ. ಆದ್ದರಿಂದ ತುಂಬ ನೋವನ್ನು ಕೂಡ ನೀವು ಪಡುತ್ತೀರಿ. ನಿಮ್ಮ ಆತ್ಮೀಯರೊಬ್ಬರು ನಿಮ್ಮಿಂದ ದೂರಾಗಿ ಹೋಗಲಿದ್ದಾರೆ. ಆದ್ದರಿಂದ ತುಂಬ ನೋವನ್ನು ಪಡ್ತೀರಿ. ಸಟ್ಟ, ಜೂಜು, ಹೂಡಿಕೆ ಇವುಗಳಲ್ಲಿ ನೀವು ತುಂಬ ನಷ್ಟವನ್ನು ಹೊಂದುತ್ತೀರಿ. ಅವುಗಳಿಗೆ ನೀವು ಹಣವನ್ನು ಹೂಡೋದಕ್ಕೆ ಹೋಗಬೇಡಿ. ಸಟ್ಟ, ಜೂಜು, ಹೂಡಿಕೆಗಳು ನಿಮಗೆ ನಷ್ಟವನ್ನು ತರಲಿದೆ. ಎಚ್ಚರ ವಹಿಸಿ ಹಣವನ್ನು ಕಳೆದುಕೊಳ್ಳಬೇಡಿ. ಮಹಾಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ಪೂಜಿಸಿ ಲಕ್ಷ್ಮೀದೇವಿಗೆ ದೀಪವನ್ನು ಬೆಳಗಿಸಿ. ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಶುಭ ಫಲಗಳು: ಈ ಮಾಸದ ಮೊದಲ ವಾರ ಕಳೆದ ನಂತರ ನಿಮ್ಮ ಪ್ರತಿಷ್ಠೆ, ಹಣ, ಕೀರ್ತಿ ಹೆಚ್ಚಾಗಲಿದೆ. ಆಸ್ತಿ ಖರೀದಿ ಮಾಡ್ತಕ್ಕಂಥ ಯೋಗ ಇದೆ. ಹಿಡಿದ ಕೆಲಸ ಕಾರ್ಯಗಳೇನಿರ್ತವೆ ಅವೆಲ್ಲ ಗುರಿಗಳನ್ನು ಕೂಡ ಮುಟ್ತೀರಿ. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಸಂಭವ ಕೂಡ ಕಂಡುಬರುತ್ತೆ. ಇನ್ನು ಅನುಕೂಲಕರ ಉದ್ಯೋಗ ಲಭ್ಯ ಆಗುತ್ತೆ. ಅಂದರೆ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಉದ್ಯೋಗ ಲಭ್ಯವಾಗತಕ್ಕಂಥ ಲಕ್ಷಣಗಳು ಕಂಡು ಬರುತ್ತಿವೆ. ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ. ಚಿಂತಿಸ್ತಕ್ಕಂಥ ಅಗತ್ಯ ಇರುವುದಿಲ್ಲ. ಆತ್ಮೀಯರೊಂದಿಗೆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಹೂಡಿಕೆಯಲ್ಲಿ ಕೂಡ ನಿಮಗೆ ಲಾಭವಾಗಲಿದೆ. ಗುಪ್ತ ವಿಷಯಗಳಲ್ಲಿ ಜಯ ಕೂಡ ಆಗಲಿದೆ. ಮನೆ, ವಾಹನವನ್ನು ಕೊಳ್ಳತಕ್ಕಂಥದ್ದು ಯಶಸ್ವಿಯನ್ನು ಕಾಣ್ತೀರಿ. ಅನಾವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡ್ತೀರಿ. ಅದರಿಂದ ನಿಮಗೆ ಲಾಭ ಸಿಗುತ್ತೆ. ಅವಶ್ಯ ವಸ್ತು ಮಾರಾಟದಿಂದಲೂ ನಿಮ್ಮ ಮಿತ್ರರು ನಿಮಗೆ ನೆರವನ್ನು ನೀಡ್ತಾರೆ. ವಿದೇಶ ಪ್ರಯಾಣ ಯೋಗ ಕೂಡ ಇದೆ. ಅನಿರೀಕ್ಷಿತ ಆಸ್ತಿಯೊಂದು ಕೈ ಸೇರಲಿದೆ. ಸರ್ಕಾರಿ ನೌಕರರು, ರೈತಾಪಿ ಜನರಿಗೆ ಹಾಗೂ ಗುತ್ತಿಗೆದಾರರಿಗೆ, ಕಾರ್ಮಿಕರಿಗೆ ಶುಭವಾಗಲಿದೆ. ಇನ್ನು ಅಶುಭ ಫಲಗಳು: ಈ ಮಾಸದ ಪ್ರಾರಂಭದಲ್ಲಿ ದೂರ ಪ್ರಯಾಣ ಬೇಡ. ಸ್ನೇಹಿತರನ್ನು ನಂಬೋದಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಖರ್ಚು ವೆಚ್ಚಗಳು ಅಧಿಕವಾಗಲಿವೆ. ಬಂಧುಗಳ ಅನಾರೋಗ್ಯದಿಂದ ನಿಮಗೆ ಓಡಾಟ ಹೆಚ್ಚಾಗಲಿದೆ.
ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಾ, ಎಚ್ಚರಿಕೆ. ನಿಮ್ಮದೇನೋ ಒಂದು ಇಚ್ಛೆ ಇರುತ್ತೆ, ನಿಮ್ಮ ಸ್ವಂತ ಇಚ್ಛೆ, ಅದರ ವಿರುದ್ಧ ನೀವು ಹೋಗ್ತೀರಾ, ಎಚ್ಚರಿಕೆಯಿಂದ ಇರಿ. ಒತ್ತಡದಿಂದ ನಿದ್ರೆಯ ಸಮಸ್ಯೆ ನಿಮಗೆ ಕಾಡುತ್ತೆ. ರಕ್ತಹೀನತೆ, ಜೀರ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆಗಳಿಂದ ತೊಂದರೆಯನ್ನು ಪಡ್ತೀರಿ. ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಊಟ ಮಾಡುವುದರಲ್ಲಿ, ಆಹಾರ ತಿನ್ನುವುದರಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ಉದಾಸೀನ ಈ ವೃಶ್ಚಿಕ ರಾಶಿಯವರಿಗೆ ಬೇಡ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡಿ. ಈಗ ನಿಮ್ಮ ಮಕ್ಕಳು ಏನಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡಿ. ಸಟ್ಟ, ಜೂಜು ಇವುಗಳಲ್ಲಿ ನಷ್ಟ ಸಂಭವಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಅದರಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಖಂಡಿತವಾಗಿಯೂ ಹೋಗಬೇಡಿ. ಒಂದು ವೇಳೆ ಹೂಡಿಕೆ ಮಾಡಿದರೆ ನಿಮಗೆ ತುಂಬ ಲಾಸ್ ಆಗುತ್ತೆ. ಪರಮೇಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಹಾಗೂ ಪೂಜಿಸಿ. ಓಂ ನಮಃ ಶಿವಾಯ ಯಾವಾಗಲೂ ಪಠಿಸಿ. ನಿಮಗೆ ಶುಭವಾಗಲಿ. ಧನುಸ್ಸು ರಾಶಿಯ ಮಾಸ ಭವಿಷ್ಯ. ಶುಭ ಫಲಗಳು. ಈ ಮಾಸ ಶುಭ ಕಾರ್ಯಗಳನ್ನು ನೀವು ಮಾಡ್ತೀರಿ. ಸಂಗಾತಿಯಿಂದ ಸಹಕಾರ ಸಿಗುತ್ತೆ, ಅದರಿಂದ ನಿಮಗೆ ನೆಮ್ಮದಿ ಕೂಡ ಬರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭ ಕೂಡ ನಿಮಗೆ ಆಗಲಿದೆ. ನಿಮ್ಮ ಮಾವನವರ ಕಡೆಯಿಂದ ಧನಲಾಭ ಆಗ್ತಕ್ಕಂಥ ಸಂಭವನೂ ಇದೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಸಿಗುತ್ತೆ. ದಾಂಪತ್ಯದಲ್ಲಿ ಸುಖ ನೆಮ್ಮದಿ ಕೂಡ ನಿಮಗೆ ಕಂಡುಬರುತ್ತೆ. ನಿಮ್ಮ ಸಾಧನೆಯಿಂದ ನಿಮ್ಮ ಗೌರವ ಇನ್ನೂ ಹೆಚ್ಚಾಗಲಿದೆ. ನೀವು ಏನು ಸಾಧನೆ ಮಾಡ್ತೀರಿ ಅದರಿಂದ ನಿಮ್ಮ ಗೌರವ ಹೆಚ್ಚಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೊಸ ತಂತ್ರಗಳಿಂದ ಜಯವನ್ನು ಕೂಡ ಗಳಿಸ್ತೀರಿ. ನಿಮ್ಮ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಯಿಂದ ಕೂಡ ಲಾಭ ಆಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಮಾಡ್ತಕ್ಕಂಥ ಪಾಲುಗಾರಿಕೆ ಕೂಡ ತುಂಬ ನಿಮಗೆ ಲಾಭವನ್ನು ತರುತ್ತೆ. ಆದ್ದರಿಂದ ತುಂಬ ಸಂತೋಷವನ್ನು ಕೂಡ ನೀವು ಪಡ್ತೀರಿ. ನಿಮ್ಮ ಏನು ಬಯಕೆಗಳಿದ್ದಾವೆ ಆ ಬಯಕೆಗಳೆಲ್ಲವೂ ಈಡೇರ್ತವೆ. ಸಾಲದ್ದಕ್ಕೆ ನಿಮಗೆ ಈ ಮಾಸದಲ್ಲಿ ಜನಗಳ ಮನ್ನಣೆಯನ್ನು ಕೂಡ ನೀವು ಗಳಿಸ್ತೀರಿ. ದೂರದ ಪ್ರಯಾಣದಿಂದ ಲಾಭ ಕೂಡ ಆಗುತ್ತೆ. ಆತ್ಮವಿಶ್ವಾಸದಿಂದ ನೀವು ಏನಾದರೂ ಮುಂದೆ ನುಗ್ಗಿದ್ದೇ ಆದರೆ ತುಂಬ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಸರ್ಕಾರಿ ನೌಕರರು, ಗುತ್ತಿಗೆದಾರರು, ಕಾರ್ಮಿಕರು, ರೈತಾಪಿ ವರ್ಗಕ್ಕೆ ಈ ಮಾಸದಲ್ಲಿ ತುಂಬ ಶುಭದಾಯಕವಾಗಿದೆ. ಇನ್ನು ಅಶುಭ ಫಲಗಳು. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಹಳೆಯ ತಪ್ಪಿನಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಆಸ್ತಿ ವಿವಾದದಲ್ಲಿ ಎಚ್ಚರಿಕೆಯಿಂದ ಇರಿ. ಕೆರೆ, ನದಿ, ಸಮುದ್ರಗಳ ಬಳಿ ಎಚ್ಚರಿಕೆಯನ್ನು ವಹಿಸಿ. ನಾವು ಸೆಲ್ಫಿ ತಗೊತೀವಿ, ನಾವು ಹಾಗೆ ಮಾಡ್ತೀವಿ ಅಂತ ಏನಾದರೂ ಹೋಗಿದರೆ ತುಂಬ ತೊಂದರೆಯನ್ನು ಅನುಭವಿಸ್ತೀರಿ. ಪ್ರಾಣಾಪಾಯ ಕೂಡ ಕಂಡುಬರುತ್ತೆ. ಬೇರೆಯವರ ವಿಚಾರಕ್ಕೆ ಮೂಗು ತೂರಿಸೋದಕ್ಕೆ ಹೋಗಬೇಡಿ. ಒಂದು ವೇಳೆ ಹೋದರೆ ನಿಮಗೆ ನಿಮ್ಮ ಮೇಲೆ ತುಂಬಾ ಅಪವಾದ ಬರಲಿದೆ. ಈ ಮಾಸದಲ್ಲಿ ಖರ್ಚು ವೆಚ್ಚಗಳು ತುಂಬ ಅಧಿಕವಾಗಲಿವೆ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಡಿ. ಹರಿತವಾಗಿರ್ತಕ್ಕಂಥ ಆಯುಧಗಳು ಏನಿರ್ತವೆ ಅವುಗಳಿಂದ ತೊಂದರೆಯಾಗತಕ್ಕಂಥ ಸಂಭವ
ಧನುಸ್ಸು ರಾಶಿಯವರಿಗೆ ಕಂಡುಬರುತ್ತೆ. ಅಜೀರ್ಣ, ರಕ್ತಹೀನತೆ ಇವು ಕೂಡ ಉಂಟಾಗಬಹುದು. ವೈದ್ಯರ ಸಲಹೆಯನ್ನು ನೀವು ಪಡೆದುಕೊಂಡ್ರೆ ತುಂಬ ಒಳ್ಳೆಯದು. ಅಜೀರ್ಣ, ರಕ್ತಹೀನತೆ ಉಂಟಾಗಬಹುದು. ವೈದ್ಯರ ಸಲಹೆಯನ್ನು ಪಡೆಯಿರಿ. ಸಟ್ಟ, ಜೂಜು ಇವುಗಳಲ್ಲಿ ಹೂಡಿಕೆಯನ್ನು ಖಂಡಿತವಾಗಿಯೂ ಮಾಡಲೇಬೇಡಿ. ಗುರುಮಂದಿರಗಳಿಗೆ ಭೇಟಿಯನ್ನು ನೀಡಿ. ಓಂ ಗುರುಭ್ಯೋ ನಮಃ ಯಾವಾಗಲೂ ಪಠಿಸಿ, ನಿಮಗೆ ಶುಭವಾಗಲಿ. ಮಕರ ರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ಈ ಮಾಸದಲ್ಲಿ ಶುಭ ವಾರ್ತೆಯೊಂದನ್ನು ಮಕರ ರಾಶಿಯವರು ಕೇಳಲಿದ್ದೀರಿ. ನಿಮ್ಮ ಕಾರ್ಯಗಳ ಎಲ್ಲ ಕೈಗೂಡ್ತವೆ. ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆಯಾಗುತ್ತೆ. ಕೋರ್ಟ್ ವ್ಯಾಜ್ಯದಲ್ಲಿ ಜಯ ನಿಮ್ಮದಾಗಲಿದೆ. ನಿಮ್ಮ ಆದಾಯದಲ್ಲಿ ಹೆಚ್ಚಳ ಕೂಡ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಅವಿವಾಹಿತರಿಗೆ ವಿವಾಹ ಭಾಗ್ಯವಿದೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಇದೆ. ಇನ್ನು ಪ್ರೇಮಿಗಳಿಗೆ ವಿವಾಹವಾಗತಕ್ಕಂಥ ಕಾಲ ಇದಾಗಿದೆ. ಪ್ರೇಮಿಗಳು ಕದ್ದು ಮುಚ್ಚಿ ವ್ಯವಹಾರವನ್ನು ಮಾಡೋದನ್ನು ಬಿಟ್ಬಿಟ್ಟು ವಿವಾಹದ ಕಡೆ ಗಮನವನ್ನು ಕೊಡಿ, ಸುಖಕರವಾಗಿರ್ತೀರಿ. ದಾಂಪತ್ಯ ಜೀವನದಲ್ಲಿ ತುಂಬ ಸುಖಕರವಾಗಿದೆ. ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಆಸಕ್ತಿ ಕೂಡ ಕಂಡುಬರುತ್ತದೆ. ನೀವು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ನೀವು ದೂರಿಗೆ ಪ್ರಯಾಣವನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ರಜಾ ದಿನಗಳಲ್ಲಿ ನಿಮ್ಮ ಕುಟುಂಬದೊಂದಿಗೆ ಪ್ರವಾಸವನ್ನು ಹೋಗ್ತೀರಿ. ನಿಮ್ಮ ಜನಪ್ರಿಯತೆ ಈ ಮಾಸದಲ್ಲಿ ಹೆಚ್ಚಾಗಲಿದೆ. ಈ ಮಾಸ ಪ್ರಮುಖವಾಗಿರತಕ್ಕಂಥ ವಿಷಯವೊಂದರಲ್ಲಿ ನಿಮಗೆ ತುಂಬ ಆಸಕ್ತಿ ಮೂಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಸರ್ಕಾರಿ ನೌಕರರು, ಕಾರ್ಮಿಕರು, ಗುತ್ತಿಗೆದಾರರು ಹಾಗೂ ರೈತಾಪಿ ಜನಗಳಿಗೆ ಶುಭದಾಯಕವಾಗಿದೆ. ಇನ್ನು ಅಶುಭ ಫಲಗಳು. ಈ ಮಾಸ ಪ್ರಾರಂಭದಲ್ಲಿ ಹೊಟ್ಟೆ, ಮೂತ್ರದ್ವಾರ, ತಲೆನೋವು ಇವು ನಿಮ್ಮನ್ನು ಕಾಡಲಿವೆ. ವೈದ್ಯರ ಸಲಹೆಯನ್ನು ಪಡೆಯಿರಿ. ನೀವು ಮಾಡ್ತಕ್ಕಂಥ ಅಪರಾಧಗಳಿಂದ ತುಂಬ ವಿವಾದಕ್ಕೆ ಈಡಾಗ್ತೀರಿ. ಕಂಡು ಕಾಣದೆಲೆಯೋ ಕೆಲವು ಅಪರಾಧಗಳನ್ನು ಈ ತಿಂಗಳಲ್ಲಿ ಮಾಡ್ತಕ್ಕಂಥ ಸಂಭವವಿದೆ. ಆದ್ದರಿಂದ ತುಂಬ ಕಷ್ಟವನ್ನು ಕೂಡ ಅನುಭವಿಸ್ತೀರಿ. ಎಚ್ಚರ. ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಕುಟುಂಬದಲ್ಲಿ ಜಗಳ, ಅದರಿಂದ ಕಿರಿಕಿರಿ, ವಾದ ವಿವಾದ ಇವುಗಳಿಂದ ಸಾಧ್ಯವಾದಷ್ಟು ಮಕರ ರಾಶಿಯವರು ದೂರವಿರಿ. ಅತಿ ಮುಖ್ಯವಾಗಿ ಗುಪ್ತ ಪ್ರೇಮ ಪ್ರಸಂಗವೊಂದು ಬಹಿರಂಗವಾಗಿ ಮಾನಸಿಕವಾಗಿರ್ತಕ್ಕಂಥ ಹಾನಿಯಾಗುತ್ತೆ. ಎಚ್ಚರ. ನಿಮ್ಮ ಪಾಲುದಾರರ ಮೇಲೆ ನಿಗಾ ಇರಲಿ. ಏನು ಪಾಲುದಾರರಿಗೆ ಹಣ ಹಾಕಿದ್ದೀನಿ ಅಂಥೇಳಿ ನೀವು ಬಿಟ್ಟು ಎಲ್ಲೋ ಹೋಗಬೇಡಿ. ಅವ್ರ ಮೇಲೆ ನಿಗಾವನ್ನು ವಹಿಸಿ. ವಸ್ತುಗಳ ಖರೀದಿಯಲ್ಲಿ ಮೋಸ ಹೋಗ್ತೀರಿ. ಇದು ಒರಿಜಿನಲ್ಲು, ಇದು ಹಾಗೆ ಅಂತೇಳಿ ನಿಮಗೆ ಮೋಸ ಮಾಡ್ತಕ್ಕಂಥ ಸಂಭವವಿರುತ್ತೆ. ಹುಷಾರಾಗಿರಿ. ವಾಹನ ಅಪಘಾತವಾಗಿ ತೊಂದರೆಯಾಗಲಿದೆ. ಅದರಲ್ಲೂ ಕೂಡ ನೀವು ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಜೂಜು, ಸಟ್ಟ, ಹೂಡಿಕೆಗಳಲ್ಲಿ ಹಣವನ್ನು ಖಂಡಿತವಾಗಿಯೂ ತೊಡಗಿಸೋದಕ್ಕೆ ಹೋಗಬೇಡಿ. ಶ್ರೀ ಗಣೇಶನನ್ನು ಪೂಜಿಸಿ. ಅಂದರೆ ಬುಧವಾರಗಳಲ್ಲಿ 21 ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ. ಓಂ ಗಣಪತೆ ನಮಃ ಯಾವಾಗಲೂ ಪಠಿಸುತ್ತೀರಿ. ನಿಮಗೆ
ಶುಭವಾಗಲಿ. ಕುಂಭರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ವ್ಯಾಪಾರದಲ್ಲಿ ಲಾಭವಾಗುತ್ತೆ. ಈ ಮಾಸ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ. ನೀವು ಆತ್ಮವಿಶ್ವಾಸದಿಂದ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯವನ್ನು ಹೊಂದುತ್ತೀರಿ. ಆದ್ದರಿಂದ ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಇರುತ್ತೆ. ನಿಮ್ಮ ಮಿತ್ರರಿಂದ ಸಹಕಾರ ಕೂಡ ಸಿಗುತ್ತೆ. ನಿಮ್ಮ ಬಹಳ ದಿನಗಳ ಹಳೆಯ ಸಾಲಗಳು ನೀವು ಕೊಟ್ಟಿರ್ತಕ್ಕಂಥದ್ದು ಈ ಮಾಸದಲ್ಲಿ ವಸೂಲಿ ಆಗ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಈ ಮಾಸದಲ್ಲಿ ಹಬ್ಬದ ತಯಾರಿಯನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳಲಿದ್ದೀರಿ. ಆದ್ದರಿಂದ ಅನೇಕ ವಸ್ತುಗಳನ್ನು ಕೂಡ ಕೊಳ್ಳಲಿದ್ದೀರಿ. ಹೊಸ ಹೊಸ ಯೋಜನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಆದ್ದರಿಂದಲೂ ಕೂಡ ನೀವು ಹಣವನ್ನು ಗಳಿಸ್ತೀರಿ. ನಿರ್ಗತಿಕರಿಗೆ ಸಹಾಯವನ್ನು ಕೂಡ ಮಾಡ್ತೀರಿ. ಮದುವೆಯ ಸಮಾರಂಭದಲ್ಲಿ ಭಾಗವಹಿಸ್ತೀರಿ. ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಕೋರ್ಟಿನ ವ್ಯಾಜ್ಯದಲ್ಲಿ ನಿಮಗೆ ಜಯ ಕೂಡ ದೊರೆಯುತ್ತೆ. ನೀವು ಪ್ರಯಾಣದಿಂದ ಕೂಡ ಲಾಭ ಪಡಿತೀರಿ. ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವನ್ನು ಹೊಂದಿರ್ತೀರಿ. ಸರ್ಕಾರಿ ನೌಕರರು, ಗುತ್ತಿಗೆದಾರರು, ರೈತಾಪಿ ಜನಗಳಿಗೆ ಈ ಮಾಸ ಶುಭದಾಯಕವಾಗಿದೆ. ಇನ್ನು ಅಶುಭ ಫಲಗಳು. ಪೂರ್ಣವಾಗಿ ಓದದೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿಯನ್ನು ಮಾಡಬೇಡಿ. ಮೋಸ ಹೋಗತಕ್ಕಂಥ ಸಂಭವವಿದೆ, ಎಚ್ಚರಿಕೆ. ಹಿಡಿತವಿಲ್ಲದ, ನಿಮ್ಮ ತಾಳ್ಮೆ ಇಲ್ಲದ ಮಾತಿನಿಂದ ನಿಮ್ಮ ಮಾನ ಮರ್ಯಾದೆಗೆ ಕುತ್ತು ಬರಲಿದೆ, ಎಚ್ಚರ. ಮನೆಯಲ್ಲಿ ಯಾರೊಂದಿಗೂ ವಾದ ವಿವಾದವನ್ನು ಮಾಡಿಕೊಳ್ಳಬೇಡಿ. ಆದ್ದರಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಎಚ್ಚರ ಇದ್ದರೆ ಒಳ್ಳೆಯದು. ವ್ಯವಹಾರದಲ್ಲಿ ಲೆಕ್ಕಪತ್ರಗಳ ಬಗ್ಗೆ ಅನುಮಾನ ಬರಬಹುದು, ಎಚ್ಚರ ವಹಿಸಿ. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಆದ್ದರಿಂದ ಅಡ್ಡದಾರಿ ಕೂಡ ಹಿಡಿಯಬಹುದು. ಮಕ್ಕಳು ಏನೋ ಓದ್ತವೆ ಅಂತ ನಾವು ಶಾಲೆಗೆ ಕಳಿಸ್ತೀವಿ. ಅವರು ಓದಿನಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಕೆಲವು ಕೆಟ್ಟ ಜನರ ಸಹವಾಸದಲ್ಲಿ ಬಿದ್ದು ಮಕ್ಕಳು ಹಾಳಾಗೋಗ್ಬೋದು. ತುಂಬ ಎಚ್ಚರಿಕೆಯನ್ನು ವಹಿಸಿದರೆ ಒಳ್ಳೆಯದು. ಮತ್ತು ಸಟ್ಟ, ಜೂಜು, ಹಡ್ಡಿ, ಡಬ್ಲಿಂಗ್ ದಂಧೆ. ಯಾರೋ ಹೇಳ್ತಾರೆ ಅವನ ಕೈಗೆ ದುಡ್ಡು ಕೊಟ್ಟರೆ ಡಬಲ್ ಮಾಡಿಕೊಡ್ತಾನೆ. ಆ ಡಬ್ಬಲ್ ಹೋಗಿ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ದೂರವಿರಿ. ಹಣವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಶಿವಮಂದಿರಗಳಿಗೆ ಭೇಟಿಯನ್ನು ನೀಡಿ ಓಂ ನಮಃ ಶಿವಾಯ ಯಾವಾಗಲೂ ಪಠಿಸುತ್ತೀರಿ. ನಿಮಗೆ ಶುಭವಾಗ. ಮೀನರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ಆಸ್ತಿಯಿಂದ ಲಾಭವಾಗಬಹುದು. ವಿವಾಹವೊಂದರಿಂದ ತುಂಬ ಆನಂದವನ್ನು ಹೊಂದುತ್ತೀರಿ. ನಿಮ್ಮ ಸಂಗಾತಿಯಿಂದ ಸಹಕಾರ ಸಿಗುತ್ತೆ. ಸರಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ ಕೂಡ ಆಗುತ್ತೆ. ಪ್ರಯಾಣದಿಂದ ಯಶಸ್ಸು ಕೂಡ ಬರುತ್ತೆ. ಬಂಧುಗಳೊಡನೆ ಉತ್ತಮ ಬಾಂಧವ್ಯ ಕೂಡ ಇರುತ್ತೆ. ನಿಮ್ಮ ಹಳೆಯ ಸಮಸ್ಯೆಗಳು ಪರಿಹಾರವನ್ನು ಈ ಮಾಸದಲ್ಲಿ ಕಾಣ್ತವೆ. ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ
ಹಣ ಏನಿದೆ ಅದು ಈ ಮಾಸದಲ್ಲಿ ನಿಮ್ಮ ಕೈ ಸೇರುತ್ತೆ. ಪರಿಶ್ರಮದಿಂದ ಉತ್ತಮವಾಗಿರ್ತಕ್ಕಂಥ ಆದಾಯ ಕೂಡ ನಿಮ್ಮದಾಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಂಥ ಆಸ್ತಿ ಜಗಳ ಈ ಮಾಸದಲ್ಲಿ ಖಂಡಿತವಾಗಿಯೂ ಬಗೆಹರಿಯುತ್ತದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯವನ್ನು ಗಳಿಸ್ತೀರಿ. ಈ ಮಾಸದಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಈ ಮೀನರಾಶಿಯವರಾದ ನೀವು ಹೊಂದುತ್ತೀರಿ. ಸರಕಾರಿ ನೌಕರರು, ಕಾರ್ಮಿಕರು, ರೈತರಿಗೆ, ಗುತ್ತಿಗೆದಾರರಿಗೆ ಈ ಮಾಸ ಸ್ವಲ್ಪ ಸಮಾಧಾನಕರವಾಗಿರಲಿದೆ. ಇನ್ನು ಅಶುಭ ಫಲಗಳು, ಉದ್ಯೋಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ತೊಂದರೆಗಳು ಕೂಡ ಬರ್ಬೋದು. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ. ಕೆಲವರ ಹುಚ್ಚು ಪ್ರೀತಿ ಪ್ರೇಮ, ಕೆಲವರು ಪ್ರೀತಿ ಪ್ರೇಮವನ್ನು ಮಾಡೋಕ್ಕೋಗಿ ನೀವಿರ್ತಕ್ಕಂಥ ಕೆಲಸಕ್ಕೆ ಕುತ್ತು ಬರಲಿದೆ. ಎಚ್ಚರವಾಗಿರಿ, ಕೆಲಸ ಕಳ್ಕೊತೀರಿ. ಗಣ್ಯ ವ್ಯಕ್ತಿಗಳೊಂದಿಗೆ ಅಧಿಕ ಪ್ರಸಂಗ ಬೇಡ. ಅತಿಯಾದ ಹಣ ನಷ್ಟವಾಗುತ್ತೆ, ಎಚ್ಚರ ಇರಿ. ವಾಹನದಿಂದ ಅಪಘಾತವಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಕೌಟುಂಬಿಕ ಕಲಹದಿಂದ ಅಧಿಕ ಖರ್ಚು ಬರಬಹುದು. ನಿಮ್ಮ ಮನೆಯಲ್ಲಿ ಕೌಟುಂಬಿಕವಾಗಿ ಜಗಳ ಆಗಿ ಅದರಿಂದ ಪೊಲೀಸ್ ಸ್ಟೇಷನ್ನು ಹೀಗೆ ಅಲೆದಾಟ ಬರ್ಬೋದು, ಎಚ್ಚರವನ್ನು ವಹಿಸಿ. ತಾಳ್ಮೆ ಕಳೆದುಕೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ನೀತಿ ಮಾರ್ಗವನ್ನು ಖಂಡಿತವಾಗಿಯೂ ಕೈ ಬಿಡಬೇಡಿ. ಹೊಸದಾಗಿ ಯಾವ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ, ಹಾಗೂ ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಡಿ. ಈ ಮಾಸ ಸಾಲದ ಒತ್ತಡದಿಂದ ತುಂಬ ಬಳಲಿಕೆಯನ್ನು ಹೊಂದುತ್ತೀರಿ. ಜ್ವರ, ತಲೆನೋವು, ರಕ್ತದೊತ್ತಡ, ಮಧುಮೇಹ ಇವು ನಿಮ್ಮನ್ನು ಕೆಲವು ಹಳೆಯದಾದ ಕಾಯಿಲೆಗಳು ಕಾಡಬಹುದು. ಎಚ್ಚರಿಕೆಯಿಂದ ಇದ್ದರೆ ಭಾಳ ಒಳ್ಳೆಯದು. ಇನ್ನು ಸಟ್ಟ, ಜೂಜು, ಅಡ್ಡೆಗಳಲ್ಲಿ ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ಹೋಗಬೇಡಿ. ಗುರುಮಂದಿರಗಳಿಗೆ ಭೇಟಿ ನೀಡಿ. ಓಂ ಗುರುಭ್ಯೋ ನಮಃ ಯಾವಾಗಲೂ ಪಠಿಸುತ್ತೀರಿ ಮನಸ್ಸಿನಲ್ಲಿ. ನಿಮಗೆ ಶುಭವಾಗಲಿ. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.